ನಾವೆಲ್ಲಿ ಸೋತೀವಪ್ಪ ಅಂತಂದ್ರೆ ಪಾರ್ಟಿ ಉಳಿದು ಭಾಳ ಕಷ್ಟ ಐತಿ. ಪಾರ್ಟಿ ಇದ್ದರೆ ಎಲ್ಲ ಕಾಮಧೇನಿದ್ರೆ ಹಾಲು ಹಿಡ್ಕೊಳ್ಳೋದು, ಕಾಮಧೇನ ಇಲ್ಲ ಅಂದ್ರೆ ನೀವು ಏನು ಹಿಡ್ಕೊಳ್ಳೋರು, ಏನು ಮಾಡೋರು ರೀ. ಅದಕ್ಕೆ ಪಾರ್ಟಿ ಉಳಿಸ್ಕೊರಿ, ಮೊದಲು ಕೂಡಿ ಹೋಗ್ರಿ ಅನ್ನುವಂಥ ಮೆಸೇಜನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇದು ಹೈಕಮಾಂಡದ ನಿಲುವು. ಯಾಕೆ ಹಿಂಗಾಗ್ಯದಪ್ಪ ಅಂತಂದ್ರೆ ಇಲ್ಲಿ ಅಗದಿ ಸ್ಪಷ್ಟ ಅದ, ಕನೆ ಕಾಣುವಂಥ ಸತ್ಯಗಳಿದಾವೆ. ಇವಕ್ಕೆ ಭಾಳ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮೂಲದ ನಮ್ಮ ಇವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅತ್ಯಂತ ಹೈಕಮಾಂಡ್ ಯಾರಪ್ಪ ಅಂತ ನಿಮಗೆ ಗೊತ್ತಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ, ಇವರೇನು 3 ಮಂದಿ ಡಿಸಿಷನ್ ತೊಗೊಳ್ತಾರೆ, ಅದ್ರಾಗ ಅವರಿಬ್ಬರೇನು ಡಿಸಿಷನ್ ತೊಗೊಳ್ತಾರೆ ಅದು ಮುಖ್ಯ ಇರ್ತದೆ. ಅವ್ರು ಭಾಳ ಲಾಯಲ್ ಇದ್ದಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲದ ಪ್ರೀತಿ ಅವ್ರ ಮೇಲೆ. ಅವ್ರಿಗೆ ಇವ್ರು ಮೂಲ ಕಾಂಗ್ರೆಸ್ಸಿಗರಪ್ಪ ಎಂತೂ ಬದಲಾಗಿಲ್ಲ. ಅವ್ರಿಗೂ ಸ್ವತಃ ಗುರು ಎಂ ಕೃಷ್ಣ BJPಗೆ ಹೋದರೂ ಇವರು ಹೋಗಿಲ್ಲ, ಒಳ್ಳೆಯ ಮನುಷ್ಯ ಇದ್ದಾರೆ. ಇರಲಿ, ಮತ್ತು ಪಾರ್ಟಿ ಅಂದ್ಕೊಳ್ಳಿ, ರಾಜಕೀಯ ಅಂದ್ಕೊಂಡು ದುಡ್ಡು ಬೇಕು, ದುಡ್ಡು ಖರ್ಚು ಮಾಡೋದು, ಮತ್ತು ಜನ ಹಂಗೆ ಇದ್ದಾರೆ. ಮತದಾರರು ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಏನು ಮಾಡ್ಲಿಕ್ಕೆ ಸಾಧ್ಯದ? 500,000 ತೊಗೊಂಡು ಓಟ್ ಹಾಕ್ತಾರೆ. ಇನ್ನು ಓಟ್ ಹಾಕುವಂಥ ಬುದ್ಧಿವಂತ ಸರಿಯಾಗಿ ಬಂದು ಓಟ್ ಹಾಕೋದಿಲ್ಲ. ಯಾವ ಸರಿ ಯಾವ ತಪ್ಪು ಅಂತೇಳಿ ಎಲೆಕ್ಷನ್ದಾಗ ಹೆಚ್ಚು ಕಡಿಮೆ 60-70% ಆದ್ರೆ ಹೋಳ್ದ 70% ಭಾಳ ಓಟ್ ಹಾಕಿರಿ. 170 ಮಂದಿ ಓಟ್ ಹಾಕ್ಯಾರ, ಭಾಳ ಓಟ್ ಹಾಕಿರಿ ಅಂತ ಹೇಳ್ತೀವಿ ನಾವು. ಇನ್ನು 30 ಮಂದಿ ಯಾರವರು 30%ದಾಗ ಎಲ್ಲ ಬುದ್ಧಿವಂತರೇ, ಎಲ್ಲ ಇದ್ದು ಗೊತ್ತಿದ್ದು ಬರಲಾರದ ಮಂದಿ ಅವರೆಲ್ಲ. ಭಾಳ ಜನ ಅದ್ರ 30%, ಭಾಳ ಜನ ಇಂಥವ್ರು ಇರ್ತಾರೆ. ಯಾರಿಗೆ ಓಟ್ ಹಾಕಿ ಹೋಗಿದ್ರಿ ಎಲ್ಲ ಅವರು ತುಳುಗರು, ಇಷ್ಟಂದು ಬಿಡೋದಪ್ಪ. ಅದರ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕೋದು ಇಂಪಾರ್ಟೆಂಟ್ ಅನ್ನೋದನ್ನು ಮರೆತು ಬಿಡ್ತಾರೆ. ಅಂದಾಗ ಸಹಜವಾಗಿ